ಹಾಯ್ ನಮಸ್ಕಾರ, ಮತ್ತೊಂದು ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. IPL 26ನೇ ಮ್ಯಾಚ್, ನಮಗೆ ಇದು 6ನೇ ಮ್ಯಾಚ್. 5 ಮ್ಯಾಚಲ್ಲಿ ಈಗಾಗಲೇ ನಾವು 4 ಗೆದ್ದಿದ್ದೀವಿ, 1 ಸೋತಿದ್ದೀವಿ. ಇನ್ನೊಂದು ಕಡೆ ಡೆಲ್ಲಿ 4 ಮ್ಯಾಚಲ್ಲಿ 2 ಮ್ಯಾಚನ್ನು ಗೆದ್ದಿದೆ, 2 ಮ್ಯಾಚನ್ನು ಸೋತಿದೆ. ಪ್ಲಸ್ 0.322 ಅವರ ರನ್ ರೇಟ್, 4 ಪಾಯಿಂಟ್ ಇದೆ ಅವ್ರದ್ದು. ನಾವು ಆಲ್ರೆಡಿ 8 ಪಾಯಿಂಟಲ್ಲಿ ಇನ್ನೇನು ಪ್ಲೇ ಆಫ್ ಹತ್ತಿರ ಆಗ್ತಾ ಇದ್ದೀವಿ. ಒಂದೊಂದು ಗೆಲುವು ಕೂಡ ನಮ್ಮನ್ನು ಹತ್ತಿರಕ್ಕೆ ತರ್ತಾ ಇದೆ. ಹಾಗಾದರೆ RCB ವರ್ಸಸ್ DC ಮ್ಯಾಚಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು ಭಾಳ ಮುಖ್ಯವಾಗಿ, ಇದು ಡೇ ಮ್ಯಾಚ್ ಆಗ್ತಿರೋದು, 3:30ಕ್ಕೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಿಮಗೆ ಪಿಚ್ ಕಂಡೀಷನಲ್ಲಿ ಈ ಡ್ಯೂ ಫ್ಯಾಕ್ಟರ್ ಇರ್ಬೋದು ಅಥವಾ ಲೈಟ್ ಅಂಡ್ರಲ್ಲಿ ಹೇಗೆ ಬರುತ್ತೆ ಬಾಲ್ ಅನ್ನೋದ್ರ ಬಗ್ಗೆ ಎಲ್ಲ ಗೊಂದಲ ಏನಿಲ್ಲ. ಬಟ್ ಬ್ಯಾಟಿಂಗ್ ಫ್ರೆಂಡ್ಲಿನೇ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ನಿಮಗೆಲ್ಲ ಗೊತ್ತು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಸೊ ನನಗೆ ನಾಳೆ ಮ್ಯಾಚಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಒಂದು ಒಳ್ಳೆ ಕಾಂಟೆಸ್ಟ್. ಅದರಲ್ಲೂ KL ರಾಹುಲ್ ಆ ಕಡೆ ಟೀಮಲ್ಲಿ ಇರೋದ್ರಿಂದ ಹಿಂದೆಲ್ಲ ಏನಾಗಿದೆ ಒಂದು ಸ್ವಲ್ಪ ನಾವು ಹಿಸ್ಟ್ರಿನ ಕೆದಕಿದ್ರೆ, ಆ ಕಾಂತಾರ ಸ್ಟೈಲ್ ಸೆಲೆಬ್ರೇಷನ್ ಮಾಡಿದ್ದು, ಇದು ನನ್ನ ಗ್ರೌಂಡ್ ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ಕಣ್ಮುಂದೆ ಬರುತ್ತೆ. ಅದನ್ನು ಬಿಟ್ಟರೆ ಡೆಲ್ಲಿ RCB ಮ್ಯಾಚ್ ಯಾವತ್ತೂ ಕೂಡ ತುಂಬ ಹೈ ವೋಲ್ಟೇಜ್ ಆಗಲಿ ಅಥವಾ ಏನೊಂದು ಬ್ಯಾಂಟರ್ ಆಗೋದು ಅಂಥದ್ದು ಏನೂ ಕೂಡ ಇಲ್ಲ. ಯಾವಾಗಲೂ ಫ್ರೆಂಡ್ಲಿಯಾಗಿ ನಡೆಯುವಂಥ ಮ್ಯಾಚ್ಗಳೇ. ಸೊ ಬಟ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, 5ರಲ್ಲಿ 4 ಗೆದ್ದಿದ್ದೀವಿ. ಇನ್ನೊಂದು 4 ಗೆದ್ದರೆ ನಮ್ಮದು ಪ್ಲೇ ಆಫ್ ಇದೇನಿದೆ ಅದು ಕ್ಲಿಯರ್ ಆಗುತ್ತೆ, ಆಲ್ಮೋಸ್ಟ್ ಸೆಟ್ಲ್ ಆಗುತ್ತೆ. ಸೊ ಅಂಥ ಒಂದು ಇದರಲ್ಲಿ ಭಾಳ ಫೋರ್ಸ್ಫುಲಿ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ RCB ಹಿಂದೆ ಇದ್ದ ಹಾಗೆ ಟೀಮಲ್ಲ, ಕಂಪ್ಲೀಟಾಗಿ ಡಿಫ್ರೆಂಟ್ ಟೀಮನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನಾಳೆ ಮ್ಯಾಚಲ್ಲಿ ಏನಿದೆ ಸ್ಪೆಷಾಲಿಟಿ, ಟೀಮ್ ಹೇಗಿರುತ್ತೆ ಅದರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಅವರ 11 ಹೇಗಿರುತ್ತೆ. KL ರಾಹುಲ್ ಓಪನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಅಭಿಷೇಕ್ ಪೊರೇಲ್ ಇದ್ದಾರೆ. ಕರುಣ್ ನಾಯರ್ನೇನಾದರೂ ನಾಳೆ ಟ್ರೈ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಪ್ರಶ್ನೆ ಇದೆ, ಯಾಕಂದರೆ ಬೆಂಗಳೂರು ಪಿಚ್ ಆಗಿರೋದ್ರಿಂದ ಚಿನ್ನಸ್ವಾಮಿಲಿ ಅವ್ರಿಗೆ ಒಳ್ಳೆ ಹೋಲ್ಡ್ ಇದೆ. ಸೊ ಗೊತ್ತು ಅವ್ರಿಗೆ ಏನೇನು ಕಂಡೀಷನ್ಸ್ ಏನು ಅಂತ. ಸೊ ಹಾಗಾಗಿ ಕರುಣ್ ನಾಯರ್ನೇನಾದರೂ ತರ್ತಾರೆ ಅನ್ನೋದು ಇನ್ನೂ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಟ್ರಿಸ್ಟನ್ ಸ್ಟಬ್ಸ್ ಬಗ್ಗೆ. ಸ್ಟಬ್ಸ್ ಡೆತ್ ಓವರಲ್ಲಿ ಆಲ್ಮೋಸ್ಟ್ 200+ ಅವ್ರದ್ದು ಸ್ಟ್ರೈಕ್ ರೇಟ್ ಇದೆ. ಹಿಂದಿನ ಮ್ಯಾಚಲ್ಲೂ ಕೂಡ ಏನು ಚೆನ್ನೈ ಮೇಲೆ ಆಡಬೇಕಾದ್ರೂ ಕೂಡ ಅವ್ನ ಗ್ಲೌಸ್ ಏನೋ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಇಲ್ಲ ಅಂತಂದರೆ ಸ್ಟಬ್ಸ್ ಅವತ್ತು ಮ್ಯಾಚನ್ನು ಮುಗಿಸಿರೋರು. ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಅಲ್ಲಿ ಸ್ವಲ್ಪ ಬ್ಯಾಟಿಂಗಲ್ಲಿ ಅವ್ರು ಸ್ವಲ್ಪ ಲೂಪ್ ಹೋಲ್ಗಳಿದ್ದಾವೆ. ಅಕ್ಷರ್ ಪಟೇಲ್ ಇನ್ನೂ ಕೂಡ ಅವರು ಬ್ಯಾಟಿಂಗ್ ಆಲ್ರೌಂಡ್ರಾ ಅಥವಾ ಬೌಲಿಂಗ್ ಮಾಡಿ ಸ್ವಲ್ಪ ಬ್ಯಾಟಿಂಗ್ ಮಾಡೋರಾ ಅನ್ನೋದನ್ನು ಫಿಗರ್ ಔಟ್ ಮಾಡೋಕ್ಕೆ ಡೆಲ್ಲಿಗೆ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಇದೆ. ಜೊತೆಗೆ ಅಕ್ಷರ್ ಪಟೇಲ್ ಆ್ಯಸ್ ಕ್ಯಾಪ್ಟನ್ ನನಗೇನೋ ಇಂಪ್ರೆಸ್ ಮಾಡಿಲ್ಲ. KL ರಾಹುಲ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸ್ಬೋದಾಗಿತ್ತು, ಅಥವಾ ಅವ್ರನ್ನೇ ಮಾಡ್ಬೋದಾಗಿತ್ತು. ಬಟ್ ಗೊತ್ತಿಲ್ಲ, KL ರಾಹುಲ್ ಹೇಳಿರ್ಬೋದು ನಾನು ಫ್ರೀ ಆಗಿ ಆಡ್ತೀನಿ, ಫ್ರೀ ಹ್ಯಾಂಡ್ ಕೊಡಿ ಅಂತ. ಬಟ್ ವಾಟ್ ಎವರ್, ಅಶುತೋಷ್ ಶರ್ಮಾ ಅವ್ರನ್ನ ಸರಿಯಾಗಿ ಬಳಸ್ಕೋಬೇಕು. ಇನ್ನೂ ಅವ್ರನ್ನ ಅವ್ರು ಯೂಸ್ ಮಾಡ್ತಿರೋದು ಕಾಣಿಸ್ತಾ ಇಲ್ಲ ಈ ಸಲ. ವಿಪ್ರಾಜ್ ನಿಗಮ್ ಲಾಸ್ಟ್ ಮ್ಯಾಚಲ್ಲಿ ಅಂದರೆ ಲಾಸ್ಟ್ ಸೀಸನಲ್ಲಿ ಒಂದಷ್ಟು ಮ್ಯಾಚ್ಗಳು ಕ್ಲಿಕ್ ಆದರು, ಒಂದು ಸಲ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ. ಬಟ್ ಸ್ಟಿಲ್ ಇನ್ನೂ ಅವರಿಗೆ ಮ್ಯಾಚ್ ಮೊನ್ನೆ ಒಂದು 1 ರನ್ನಿಗೆ ಬಂದು ಅಲ್ಲಿ ಮ್ಯಾಚ್ ಎಂಡ್ ಆಯಿತು. ಅದು ಕೂಡ ನೋಡಿರ್ತಾರೆ. ಕುಲ್ದೀಪ್ ಲಾಸ್ಟಿಗೆ ಡೈ ಹೊಡಿತಾರೆ. ಸೊ ಅವ್ರ ಜೊತೆಗೆ ಡೊನೋವನ್ ಫೆರೇರಾ ಅಂತ ಪ್ಲೇಯರ್ ಇದ್ದಾರೆ. ಸೊ ಡೆಲ್ಲಿ ಹತ್ರ ಇದೆ, ಏನು ರಿಸೋರ್ಸಸ್ ಇದೆ. ಅದನ್ನು ಹೇಗೆ ಮ್ಯಾಚ್ ವಿನ್ನಿಂಗ್ ಆಗಿ ಅವ್ರು ಕನ್ವರ್ಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನು ಅವರ ಬೌಲಿಂಗ್ ಅಂತ ಬಂದಾಗ ಮಿಚೆಲ್ ಸ್ಟಾರ್ಕ್ ಇನ್ನೂ ಕೂಡ ಅವರು ಆಡ್ಸೋಕ್ಕಿನ್ನೂ ಮುಂದಾಗಿಲ್ಲ, ಯಾಕಂದರೆ ಫಿಟ್ನೆಸ್ ಇಶ್ಯೂಗಳು ಆಸ್ಟ್ರೇಲಿಯನ್ ಪ್ಲೇಯರ್ಸಲ್ಲಿ ಕಾಣ್ತಾನೆ ಇದೆ. ಬಟ್ ಮುಖೇಶ್ ಕುಮಾರ್ ಅವ್ರ ಜೊತೆಗೆ ಕುಲ್ದೀಪ್ ಯಾದವ್ ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ನಟರಾಜನ್. ಸೊ ಇವರಿಗೆಲ್ಲ ದೇಸಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಪಿಚ್ಗಳು ಹೇಗೆ ಬಿಹೇವ್ ಮಾಡುತ್ತೆ, ಸೌತ್ ಇಂಡಿಯನ್ ಇರ್ಬೋದು, ನಾರ್ತ್ ಇಂಡಿಯನ್. ಸೊ ಬೌಲಿಂಗ್ ತುಂಬ ಚೆನ್ನಾಗಿ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅವರ ಟೀಮ್ ಬ್ಯಾಕ್ ಮಾಡೋ ಥರ ಯಾವ ಥರ ಚೇಂಜಸ್ಗಳನ್ನು ಮಾಡ್ತಾರೆ ಅದ್ರ ಬಗ್ಗೆ. ಅಕ್ಷರ್ ಪಟೇಲ್ ಹಾಗೆ ಕುಲ್ದೀಪ್ ಇಬ್ಬರು ಕೂಡ ಟೀಮ್ ಇಂಡಿಯಾದಲ್ಲಿ ಆಡುವಂಥ ಪ್ಲೇಯರ್ಗಳು. ಸೊ ಬೌಲಿಂಗ್ ಅಂತ ನೋಡಿದಾಗ ಒಂದು ಕೋರ್ ಇಂಡಿಯನ್ ಬೌಲಿಂಗ್ ಸೆಟಪ್ ಅವ್ರ ಹತ್ರ ಇದೆ. ಜೊತೆಗೆ ಲುಂಗಿ ಎಂಗಿಡಿ ಕೂಡ ಇದ್ದಾರೆ. ನಮ್ಮ RCBಯಿಂದನೇ ಹೋಗಿರುವಂಥವ್ರು. RCB ಏನು ಅವ್ರನ್ನ ರಿಟೈನ್ ಮಾಡಲಿಲ್ಲ. ಇದು ಅವರ 11. ಸೊ ಇನ್ನೊಂದು ಕಡೆ ನಮ್ಮ 11 ನೋಡಿದ್ರೆ ಏನಾದರೂ ಚೇಂಜಸ್ ಇರುತ್ತಾ? ಸೊ ಇದರ ಬಗ್ಗೆ ನಾವು ನೋಡಿದಾಗ ಬಹುತೇಕ ನಾಳೆ ಮ್ಯಾಚಲ್ಲಿ ಯಾವುದೇ ಹೆಚ್ಚಿನ ಚೇಂಜಸ್ ಇರಲ್ಲ. ಹೇಸಲ್ವುಡ್ ಅವ್ರನ್ನ ಸ್ವಲ್ಪ ರೆಸ್ಟ್ ಮಾಡಿ ಆನ್ ಆ್ಯಂಡ್ ಆಫ್ ಆಡಿಸ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟರೆ ಯಾವುದೇ ಹೆಚ್ಚಿನ ಚೇಂಜಸ್ ನಮ್ಮ ಟೀಮಲ್ಲಿ ಬರುತ್ತೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಮೊಮೆಂಟಮ್ ಚೆನ್ನಾಗಿದೆ. ನಮ್ಮ ಬ್ಯಾಟಿಂಗ್ ಆಲ್ಮೋಸ್ಟ್ ಟಿಮ್ ಡೇವಿಡ್, ರೊಮೆರೋ ಶೆಫರ್ಡ್ 5 ವಿಕೆಟ್ ಆದಮೇಲೆ ಅವರಿಬ್ಬರು ಪಿಚ್ಚಿಗೆ ಬರ್ತಾರೆ ಅಂತಂದರೆ ಬೌಲರ್ಸ್ಗೆ ಒಂಥರ ಟೆನ್ಷನ್. ಎಲ್ಲ ಟೀಮ್ಗಳಿಗೆ ಆಗಿರೋದು ಅದೇನೆ. ಯಾರನ್ನ ಔಟ್ ಮಾಡಿದ್ರೇನು ನೆಕ್ಸ್ಟ್ ಬರೋದು ಇನ್ನೊಬ್ಬ ಅದಕ್ಕಿಂತ ಸ್ಟ್ರೈಕ್ ರೇಟ್ ಹೆಚ್ಚಾಗಿರೋನು ಅಂತ. ಹಾಗಾಗಿ ಕೊಹ್ಲಿನ ಔಟ್ ಮಾಡ್ತೀರಾ, ಸಾಲ್ಟನ್ನು ಔಟ್ ಮಾಡ್ತೀರಾ, ಅದಾದಮೇಲೆ ಪಟಿದಾರ್ ಬರ್ತಾರೆ, ದೇವದತ್ ಪಡಿಕ್ಕಲ್, ಅವರಿಬ್ಬರನ್ನೂ ಔಟ್ ಮಾಡೋಣ ಅಂತಂದರೆ ಜಿತೇಶ್ ಶರ್ಮಾ ಬರ್ತಿದ್ದಾರೆ. ಸೊ ಅವ್ರನ್ನೂ ಔಟ್ ಮಾಡಿದ್ವಿ ಅಂದರೆ ಬರೋದು ಟಿಮ್ ಡೇವಿಡ್ ವಿಕೆಟ್ ತೆಗೆದ್ರು ಅಂದ್ಕೊಳ್ಳೋಣ. ಆಮೇಲಿದ್ದಾರೆ ರೊಮೆರೋ ಶೆಫರ್ಡ್, ನಿಮಗೆ ಕೃಣಾಲ್ ಪಾಂಡ್ಯ, ಯಾರೂ ಇಲ್ಲ ಅಂತಂದರೆ ವೆಂಕಟೇಶ್ ಅಯ್ಯರ್ ಲಾಸ್ಟಿಗೆ ಬಂದು ಒಂದಷ್ಟು ಧಮಾಲ್ ಮಾಡಿ ಹೋಗ್ತಾರೆ. ಸೊ ಹೀಗೆ ಆಪೋಸಿಷನ್ಗೆ ವಿಕೆಟ್ ತೆಗೆಯೋದೇ ಬೇಡವಾ ಏನೋ ಅನ್ನೋ ರೀತಿಯಾಗಿ ಅನಿಸ್ತಾ ಇದೆ. ಯಾಕಂದರೆ ತೆಗೆದಿದ್ರೂ ಕಷ್ಟ. ಸೊ 3:30 ಮ್ಯಾಚ್ ಆಗಿರೋದ್ರಿಂದ ನಾರ್ಮಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು 60% ಟಾಸ್ ಗೆದ್ದಿರುವಂಥ ಟೀಮ್ ಚೇಸಿಂಗ್ ಮಾಡುವಂಥ ಟೀಮಲ್ಲಿ ವಿನ್ ಆಗೋದು. ಸೊ ನಾಳೆ ಕೂಡ ಹೆಚ್ಚಿನ ಚೇಂಜಸ್ ಇರಲ್ಲ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಪಿಚ್ ಬಿಹೇವ್ ಮಾಡ್ತಾ ಇದ್ದಂಥ ರೀತಿ ನಂಗೆ ಸರ್ಪ್ರೈಸ್ ಆಯಿತು. ವಿರಾಟ್ ಕೊಹ್ಲಿ ಕೂಡ ಹೇಳ್ತಾ ಇದ್ರು, ಯಾಕಂದರೆ ಸ್ಲೋ ಡೌನ್ ಆಗಿತ್ತು ಸ್ವಲ್ಪ ಪಿಚ್. ಚಿನ್ನಸ್ವಾಮಿ ನಮಗೆ ಗೊತ್ತು ಏನು 55-60 ಮೀಟ್ರ್ ಬೌಂಡ್ರಿಗಳಿರೋದು. ಸೊ ಹಾಗಾಗಿ ಈಸಿಯಾಗಿ ದೊಡ್ಡ ಶಾಟ್ಗಳನ್ನ ಆಡ್ಬೋದಲ್ಲಿ. ಮಿಚೆಲ್ ಮಾರ್ಷ್ ಮೊನ್ನೆ ಒಂದು 6 ಹೊಡೆದು ನೋಡಿದ್ರಿ, ಹೊರಗಡೆ ಹೋಯಿತು ಟಿಮ್ ಡೇವಿಡ್ ಥರ. ಸೊ ಹಾಗಾಗಿ ಪಿಚ್ಚಿಂದ ತುಂಬ ಏನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಮೊನ್ನೆ ಥರನೇ ಸ್ಲೋ ಡೌನ್ ಆಗುತ್ತಾ ಪಿಚ್ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ.
ಇನ್ನು ಡೆಲ್ಲಿ ಟೀಮಲ್ಲಿ KL ರಾಹುಲ್ ಅವ್ರನ್ನ ನಾವು ಕಂಟ್ರೋಲ್ ಮಾಡಬೇಕು, ಜೊತೆಗೆ ಟ್ರಿಸ್ಟನ್ ಸ್ಟಬ್ಸ್ ಇವರಿಬ್ಬರು ನಮಗೆ ಇಬ್ಬರು ಮೇಜರ್ ಆಗ್ತಾರೆ. ಇವ್ರನ್ನ ಕಟ್ ಹಾಕಿದ್ರೆ ನಾವು ಅವ್ರ ಸ್ಕೋರ್ನ ಅಂದರೆ ಡಿಕ್ರೀಸ್ ಮಾಡ್ಬೋದು. ಜೊತೆಗೆ ಡೆಲ್ಲಿ 200+ ಹೊಡೆದ್ರೂ ಕೂಡ ಅದನ್ನು ಚೇಸ್ ಮಾಡುವಂಥ ಬ್ಯಾಟಿಂಗ್ ಲೈನಪ್ ನಮ್ಮ ಹತ್ರ ಇದೆ. ಮುಂಚೆ ಥರ ಅಲ್ಲ, ಮುಂಚೆ ಪಾಯಿಂಟ್ ಟೇಬಲ್ಗೆ ಕ್ಯಾಲ್ಕುಲೇಟರ್ ಇಟ್ಕೊಳ್ಳೋದು, ಯಾವ ಟೀಮ್ ಯಾರ ಮೇಲೆ ಸೋಲುತ್ತೆ, ನಮಗೇನು ಚಾನ್ಸ್ ಇದೆ, ಲಾಸ್ಟ್ವರೆಗೆ ಬಂದು ಏನೋ ಒಂದು ಆಗೋದು. ತುಂಬ ಯಾರೊಬ್ಬ ಹಲಕ್ ಬಲಕ್ಕೊಬ್ಬ ಪ್ಲೇಯರ್ ಟೀಮಲ್ಲಿ ಇರೋನು ಅಥವಾ ಬೌಲಿಂಗ್ ಸಿಕ್ಕಾಪಟ್ಟೆ ಹೊಡೆಸ್ಕೊಳ್ಳೋರು, ಈ ಥರದ್ದು ಯಾವುದೂ ಇಲ್ಲ ಈ ಸಲ. ಬ್ಯಾಟಿಂಗಿಗೆ ಬ್ಯಾಟಿಂಗ್ ಇದೆ, ಬೌಲಿಂಗ್ ಇದೆ, ಫೀಲ್ಡಿಂಗ್ ಅಂತೂ ಅತ್ಯದ್ಭುತವಾಗಿದೆ. ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಅವರ ಕ್ಯಾಚೆ ಸಾಕ್ಷಿ. ಮತ್ತು ಯಾರು ಟೀಮಲ್ಲಿ ಒಬ್ಬ ಹಲಕ್ ಬಲಕ್ ಪ್ಲೇಯರ್ ಅಂತ ಇಲ್ಲ. ಹಿಂದೆ ಯಾರೋ ಸಚಿನ್ ಬೇಬಿ ಅಂತ ಯಾರ್ಯಾರೋ ಬಂದು ಆಡೋರು, ನಿಮಗೆ ಪರಿಚಯನೂ ಇರ್ತಾ ಇರಲಿಲ್ಲ ಅವ್ರದ್ದು. ಸೊ ಹಾಗಾಗಿ ಅಶೋಕ್ ಡಿಂಡಾ ಅಂತ ಬೌಲರ್, ಪವನ್ ನೇಗಿ ಅಂತ ಬೌಲರ್ಗಳು ಲೀಕ್ ಮಾಡ್ತಿದ್ರು ರನ್. ಸೊ ಅಂಥದ್ದು ಯಾವುದೇ ಸಮಸ್ಯೆ ನಮಗಿಲ್ಲ. ಸೊ ನಾಳೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಕಾಂಪಿಟೇಟಿವ್ ಮ್ಯಾಚನ್ನು ನಾವು ನೋಡಬಹುದು. ಬಟ್ ನಮ್ಗನ್ಸೋ ಸ್ವಲ್ಪ ಪಂಚ್ ಇರಲಿ, ಸ್ವಲ್ಪ ಕ್ಯೂರಿಯಾಸಿಟಿ, ಅಥವಾ ಕೊನೆಯವರೆಗೂ ಹೋಗಿ ಒಂದು 2 ಓವರ್ಗೆ 1 ಓವರ್ಗೆ ಇಷ್ಟು ರನ್ ಬೇಕು ಅಂತ ಇದ್ದರೆ ನೋಡೋಕ್ಕೂ ಮಜಾ ಆಗುತ್ತೆ. 5 ಓವರೆಲ್ಲ ಬಾಕಿ ಇಟ್ಟು ಹೊಡಿಬೇಡ್ರು. RCB ಬ್ಯಾಟ್ಸ್ಮನ್ ಹೇಳ್ತಾ ಇರೋದು, ಸ್ವಲ್ಪ ಪಂಚ್ ಇರಲಿ, ಸ್ವಲ್ಪ ನೋಡೋ ಪ್ರೇಕ್ಷಕರಿಗೆ ಅದನ್ನೇನು ಥ್ರಿಲ್ ಇರಲಿ. ಸೊ ಆ ಥರ ಆಡೋಕೆ ಥರ ಇರಲಿ. ಬಟ್ ಅಲ್ಟಿಮೇಟ್ಲಿ RCB ವಿನ್ ಆಗಲಿ ಅನ್ನೋದೇ ನಮ್ಮ ಆಶಯ. ಡೆಲ್ಲಿ ಸದ್ಯಕ್ಕೇನು 4 ಮ್ಯಾಚಲ್ಲಿ 2 ಪಾಯಿಂಟ್ 2 ವಿಕ್ಟ್ರಿ, 4 ಪಾಯಿಂಟ್ 2 ವಿಕ್ಟ್ರಿಯಿಂದ. ಸೊ ಅವರು ಕೂಡ ನೋಡ್ತಾ ಇದ್ದಾರೆ ಟಾಪ್ 4ಗೆ ಬಂದು ಸೇರಬೇಕು ಅಂತ. ಬಟ್ ತುಂಬ ಹೆವಿ ಫೈಟ್ ಇದೆ ಈ ಸಲ. ಪಂಜಾಬ್ ಆಡ್ತಿರುವಂಥ ರೀತಿ ನೆನ್ನೆ ಅವ್ರು ಆಡಿದ್ದು, ರಾಜಸ್ಥಾನ್ ರಾಯಲ್ಸ್ ಆಡ್ತಿರುವಂಥ ರೀತಿ, ಜೊತೆಗೆ ನಮ್ಮ RCB, ಈ ಯಾವ ಟೀಮ್ಗಳು ಸ್ಟ್ರಗಲ್ ಮಾಡ್ತಾ ಇದ್ವಲ್ಲ ಹಿಂದೆ, ಅವೆಲ್ಲ ಈಗ ಟಾಪಿಗೆ ಬರ್ತಾಯಿವೆ. ಯಾರು ತುಂಬ ಮೆರೀತಿದ್ರು, ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, KKR, ಅವರೆಲ್ಲ ಟೇಬಲ್ ಬಾಟಮ್ಗೆ ಹೋಗಿದ್ದಾರೆ. ಸೊ ನಿಮ್ಮ ಪ್ರಕಾರ 11 ಏನಾದರೂ ಚೇಂಜ್ ಆಗಬೇಕಾ, ಜೊತೆಗೆ ಟಾಸ್ ಗೆದ್ದರೆ ಹೇಗೆ ಏನಾಗಬೇಕು ಅದರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ಯಾರು ನಾಳೆ ಹೈಯೆಸ್ಟ್ ಸ್ಕೋರ್ ಹೊಡಿತಾರೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಯಾರು ಪ್ಲೇಯರ್ ಆಫ್ ದ ಮ್ಯಾಚ್? ನಮಸ್ಕಾರ.